ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ತಿರ್ಬೋದು, ಇನ್ನೊಂದು ಹೊಸ ಬಿಲ್ಡಿಂಗ್ ಕೆಲಸ ನಮ್ಮ ಕಾಯಕ ರನ್ನಿಂಗಲ್ಲಿ ಇದೆ. ನೋಡ್ತಿರ್ಬೋದು, ಬಿಲ್ಡಿಂಗ್ ಆಲೆ ಆಲ್ಮೋಸ್ಟ್ ಆಲ್ ಪೇಂಟಿಂಗ್ ಎಲ್ಲ ಮುಗಿದೋಗಿದೆ. ಕಾಂಪೌಂಡು ಇದು ಕ್ಲೀನಿಗೆಲ್ಲ ಪೇಂಟ್ ಮಾಡಿ ಎಲ್ಲ ಮುಗಿಸಿದ್ದಾರೆ. ಕಾಂಪೌಂಡ್ ಇತ್ತ ಎಲ್ಲ ನೋಡ್ತಿರ್ಬೋದು. ಇದು ಕಲ್ಲಲ್ಲಿ ಕಟ್ಟಿರೋದು ಪಿಲ್ಲರ್ಗಳಿವು. ಒಳಗಡೆ ಒಂದು 6 ಕಾಲಮ್ ಹಾಕಿ ಈ ಥರ ಕಲ್ಲಲ್ಲಿ ಕಟ್ಟಿದ್ದಾರೆ ಪಿಲ್ಲರ್ಗಳಿವು. ನೋಡ್ತಿರ್ಬೋದು. ಫ್ರಂಟ್ ಗೋಡೆನೂ ಅಷ್ಟೇ, ಅದು ಸಹ ಪಿಲ್ಲರಲ್ಲೇ ಪಿಲ್ಲರ್ ಇಲ್ಲ ಅದಕ್ಕೆ ಗೋಡೆಗಳಿಗೆ ಯಾಕುವ ಪೂರ್ತಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಇದೊಂದು ಫ್ರಂಟ್ ಗೋಡೆ ಮಾತ್ರ. ಇದು ಕಲ್ಲು ಪೂರ್ತಿ ಕಲ್ಲಲ್ಲೂ ಕಟ್ಬೋದು, ಇಲ್ಲದೆ ಫ್ರಂಟಿಗೆ ಕಲ್ಲು ಈ ಥರ ಹದ್ದಿಸ್ಕೊಬೋದು. ನೋಡ್ತಿರ್ಬೋದು, ಈ ಸೈಡು ಈ ಥರಕ್ಕಿದೆ. ಇನ್ನು ಒಳಗಡೆ ಸೈಡಲ್ಲಿ ನೋಡ್ತಿರ್ಬೋದು, ಇವಾಗ ಮೇನ್ ವಿಂಡೋಗೆ ಎಸ್ ಎಸ್ ರಾಡ್ ಹಾಕಿರೋದು. ಇದು ಸಾಲಿಡ್ ರಾಡ್. ಇದು 12 ರಾಡ್ ಇಲ್ಲ, ಇದು 6 ರಾಡಿದೆ. ಇನ್ನು ಫ್ರಂಟಿಂದ ಒಳಗಡೆಗೆ ಬಂದರೆ ನೋಡಿ, ಫ್ರಂಟಲ್ಲೂ ಕಲ್ಲು ಕಟ್ಟಡ, ಒಳಗಡೆನೂ ಕಲ್ಲು ಕಟ್ಟಡನೇ. ಇದು ಪೂರ್ತಿ ಗೋಡೆ ಕಲ್ಲು ಕಟ್ಟಡದಲ್ಲೇ ಕಟ್ಟಿದ್ದಾರೆ. ಇನ್ನು ಹಾಲಲ್ಲಿ ಬಂದರೆ ಈ ಸೈಡ್ ಒಂದು ಕಿಟಕಿ ಇದೆ, ಅದು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಇನ್ನು ಇಲ್ಲೊಂದು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡ್ತಿರ್ಬೋದು, POP ಎಲ್ಲ ಇವಾಗ ಈ ಥರಕ್ಕೆ ಮಾಡಿಸ್ತಿದ್ದಾರೆ. ಇದು ಪ್ಲಾಸ್ಟಿಕ್ POP. ಇದು ಇಂಟೀರಿಯರಲ್ಲಿ ಇದು ಡೂಪ್ಲೆಕ್ಸ್ ಬಿಲ್ಡಿಂಗು. ನೋಡ್ತಿರ್ಬೋದು, ಮೇಲ್ಗಡೆ ರೌಂಡ್ POP ಸೀಟಲ್ಲಿ ಮಾಡಿರೋದು. ಇನ್ನು ಟಿ ವಿ ಕ್ಯಾಬಿನೆಟ್ ಪಕ್ಕ ಇಲ್ಲೊಂದು ಕಲ್ಲಲ್ಲಿ ಆರ್ಚ್ ಮಾಡಿದ್ದಾರೆ. ಇನ್ನು ಇದು ಕಿಚನ್ ಎಂಟ್ರೆನ್ಸ್. ಇದು ಕಿಚನ್ ಎಂಟ್ರೆನ್ಸಲ್ಲೂ ಸಹ ಕಿಚನ್ನು ಎಲ್ಲ ಕಬರ್ಡ್ಗಳು ಸಹ ಪೂರ್ತಿ ಕಂಪ್ಲೀಟ್ ಆಗಿದೆ. ನಾವು ನಮ್ಮ ಕಾಯಕನ ರನ್ ಮಾಡಿದ್ದೀವಿ. ಇವತ್ತಿಂದ ಸ್ಟಾರ್ಟ್ ಮಾಡಿರೋದು ನಮ್ಮ ಕಾಯಕನ. ಇನ್ನು ಇಲ್ಲಿ ಸೆಂಟ್ರಲ್ಲಿ ಒಂದು ದೇವ್ರ ಮನೆ ಮಾಡಿದ್ದಾರೆ. ಇನ್ನು ಕುಬೇರ ಮೂಲೆಯಲ್ಲಿ ಇಲ್ಲೊಂದು ರೂಮ್ ಮಾಡಿದ್ದಾರೆ. ರೂಮಲ್ಲೂ ಸಹ ಕಬರ್ಡು ಎಲ್ಲ ಮಾಡಿಸಿದ್ದಾರೆ. ನೋಡ್ತಿರ್ಬೋದು, ಕಬರ್ಡಿಂದೆಲ್ಲ ಕೆಲಸ ಫೈನಲ್ ಆಗಿದೆ. ಇನ್ನು ಮೇಲ್ಗಡೆ POPನೂ ಸಹ ಒಂಥರ ಜಾಸ್ತಿ ಜಾಸ್ತಿ ಅಲಂಕಾರ ಮಾಡೋಕ್ಕೆ ಹೋಗಿಲ್ಲ, ಇಲ್ಲ ನಾರ್ಮಲಾಗಿ ಮಾಡಿದ್ದಾರೆ. ಇನ್ನು ಈ ಸೈಡು ಅಷ್ಟೇ, ಇನ್ನೊಂದು ರೂಮಲ್ಲಿ ವಾಯುಮೂಲೆಯಲ್ಲಿ ಇರೋ ರೂಮ್ ಇದು ಅಷ್ಟೇ ಸಿಂಪಲ್ಲಾಗಿ POP ಮಾಡಿಸಿದ್ದಾರೆ. ಈ ಸೈಡು ಕಬರ್ಡ್ ಮಾಡಿಸ್ಬೇಕಾಯ್ತು, ಈ ಸೈಡು ಈ ರೂಮಲ್ಲಿ ಕಬರ್ಡ್ ಮಾಡಿಸಿಲ್ಲ. ಇನ್ನು ಮೇಲ್ಗಡೆಗೆ ಹೋಗೋದಾದರೆ ಇನ್ನೂ SSC ವರ್ಕು ಸ್ಟಾರ್ಟ್ ಮಾಡಿಲ್ಲ. ಒಳಗಡೆಯಿಂದ ಮೆಟ್ಲು SS ವರ್ಕ್ ಇದೆ. ಇನ್ನು ಇಲ್ಲೊಂದು ಸ್ಟೇರ್ ಕೇಸದ ಪ್ರಕಾರ ಒಂದು ಸಿಂಗಲ್ ಕಿಟಕಿ ಇದೆ. ಇನ್ನು ಮೇಲ್ಗಡೆಗೆ ಬಂದರೂ ಮೇಲ್ಗಡೆ ಸೈಡಲ್ಲಿ ಕುಬೇರ ಮೂಲೆಯಲ್ಲಿ ಇಲ್ಲೂ ಸಹ ಕಬರ್ಡ್ಗಳೆಲ್ಲ ಮಾಡಿದ್ದಾರೆ. ನೋಡಿ, ಮಂಚ ಪ್ಲೇವುಡಲ್ಲೇ ಮಾಡಿದಿರೋ ಮಂಚ ಇದು. ಇನ್ನು ಇದ್ರದ್ದು ಕಬರ್ಡು ಮೇಲ್ಗಡೆ ಸಜ್ಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಕೆಳಗಡೆ ಇರೋದು ಮಾಮೂಲಿ ಡೋರ್ಗಳು, ಇವೆಲ್ಲ ಸ್ಲೈಡಿಂಗ್ ಡೋರ್ಗಳಿವು. ಇವೆಲ್ಲ ಸ್ಲೈಡಿಂಗ್ ಡೋರ್ಗಳಿವು.
ಇನ್ನು ಇಲ್ಲಿ ಒಂದು ಡ್ರೆಸ್ಸಿಂಗು ಮಿರರ್ ಮಾಡ್ಕೊಂಡಿದ್ದಾರೆ. ಮಿರರಲ್ಲೂ ಕೆಳಗಡೆ ಒಂದೆರಡು ಡ್ರಾವರ್ ಹಾಕಿದ್ದಾರೆ. ಇಲ್ಲ ಹೈಡ್ರಾಲಿಕ್ ಡ್ರಾವರ್ಗಳು. ಇನ್ನು ಕುಬೇರ ಮೂಲೆಯಿಂದ ಬಂದರೆ ಇಲ್ಲೊಂದು ಸೇಮು ವಾಯುಮೂಲೆಯಲ್ಲಿ ಒಂದು ಟಾಯ್ಲೆಟು, ಬಾತ್ರೂಮು ಮಾಮೂಲಿ. ಇನ್ನು ಇಲ್ಲೊಂದಷ್ಟೇ, ಇಲ್ಲೊಂದು ರೂಮ್ ಮಾಡಿದ್ದಾರೆ. ಇದಕ್ಕೂ ಸಹ ವಾರ್ಡ್ರೋಬ್ ಕೆಲಸ ಮಾಡಿಲ್ಲ. ಇನ್ನು ಮೇಲ್ಗಡೆ ಅಗ್ನಿಮೂಲೆಯಲ್ಲೂ ಸಹ ಒಂದು ರೂಮ್ ಮಾಡಿದ್ದಾರೆ. ಇದಕ್ಕೂ ವಾರ್ಡ್ರೋಬಿಂಗ್ ಕೆಲಸ ಏನೂ ಮಾಡಿಸಿಲ್ಲ. ಇದಕ್ಕೆ ಒಂದು ಸಿಂಪಲ್ಲಾಗಿ ಎಲ್ಲ ಜಾಸ್ತಿ ಮಾಡೋಕ್ಕೋಗಿಲ್ಲ. POPನ ಮೇನ್ ಹಾಲಿಗೆ ಮಾಡಿಸ್ಬಿಟ್ಟು ಬಿಟ್ಟಿದ್ದಾರೆ. ನೋಡ್ತಿರ್ಬೋದು, ಇದು ಮೇಲ್ಗಡೆ POP. ಇಲ್ಲೊಂದು ರೋಡ್ ಸೈಡಿಗೆ ಕಾಣಂಗೆ ಒಂದು ಕಿಟಕಿ ಇದು ಅಲ್ಯೂಮಿನಿಯಮಲ್ಲಿ ಕಿಟಕಿ ಫಿಟ್ ಮಾಡೋಕ್ಕೆ ಬಿಟ್ಟಿಸಿದ್ದಾರೆ. ಇನ್ನು ಕೆನಾಪಿಯಿಂದ ಈಚೆ ಕಡೆಗೆ ಬರೋದಾದರೆ ಪೂರ್ತಿ ಇದು ಒಂದು ತೋಟದ ಮನೆಯೇ. ನೋಡ್ತಿರ್ಬೋದು, ನಮ್ಮ ಮೇಲ್ಗಡೆ ಬಂದರೆ ಈ ಥರ ಲುಕ್ಕಲ್ಲಿದೆ ಬಿಲ್ಡಿಂಗು. ಇನ್ನೊಂದು ಸ್ಟೇರ್ ಕೇಸ್ ಹಾಕಿದ್ದಾರೆ. ಆದಮೇಲೆ ಸ್ಟೇರ್ ಕೇಸಿಂದ ಇನ್ನೂ ಮೇಕ್ಕೆ ಹೋಗೋಣ. ಅಲ್ಲಿಗೆ ಇದು ಫಸ್ಟ್ ಫ್ಲೋರು, ಗ್ರೌಂಡು. ಮೆಟ್ಲು ತೊಯ್ತಿರೋದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ ಮೇಲ್ಗಡೆ ಕುಮೇರ್ಪುನಲ್ಲಿ ಒಂದು ಸಿಂಟ್ಯಾಕ್ಸ್ ಕುಣ್ಸೋಕ್ಕೆ ಒಂದು ಬಾಕ್ಸ್ ಕಟ್ದಂಗೆ ಕಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಕೆನಾಪಿ ನೋಡ್ತಿರ್ಬೋದು. ಇನ್ನು ಪೂರ್ತಿ ತೋಟಗಳು ಇರೋವು. ಇದು ಸೇರಿಸಿ 3ನೇ ಬಿಲ್ಡಿಂಗು. ಒಬ್ಬರೇ 3 ಜನ ಇವರು ಅಣ್ಣ ತಮ್ಮದಿರು. 3 ಜನಕ್ಕೆ ಒಂದೊಂದು ಮನೆ ಕಟ್ಕೊಂಡಿದ್ದಾರೆ. 3 ಜನಕ್ಕೆ ಒಂದೊಂದು ಮನೆಗಳು ಮಾಡ್ಕೊಂಡಿದ್ದಾರೆ. ಊರಲ್ಲಿ ಅಕ್ಕಪಕ್ಕ ಒಂದೇ ಬಿಲ್ಡಿಂಗ್ಗಳ್ನು ಒಂದೇ ಸರಿ ಕಟ್ಟಿರು. ಒಂದೇ ಸರಿ 3 ಮನೆ ಕಟ್ಟಬಾರ್ದು ಅಂದ್ಬಿಟ್ಟು 1 ವರ್ಷ ಗ್ಯಾಪ್ ಇಟ್ಟು ಈ ಮನೆನ ಕಟ್ಟಿದ್ದಾರೆ. ಅಲ್ಲಿ ಊರಲ್ಲಿರೋವು ಅದು ಸಿಂಗಲ್ ಫ್ಲೋರು. ಮೇಲ್ಗಡೆ 2 ರೂಮ್ ಹಾಕಿದ್ದಾರೆ. ಇನ್ನು ಇದೊಂದು ಮಾತ್ರ ಡೂಪ್ಲೆಕ್ಸ್ ಮಾಡಿದ್ದಾರೆ. ಇದ್ರದ್ದು ಪೇಂಟಿಂಗ್ ಆಗಿರೋದೆಲ್ಲ ತೋರಿಸಿದ್ದೀನಿ. ಇನ್ನು ನಮ್ಮ ಡೋರು, ಸೆಟ್ರಸ್ಸು, ಮೇನ್ ಡೋರು, ದೇವ್ರ ಮನೆ ಯಾವ ಥರಕ್ಕೆ ಬರುತ್ತೆ ಅನ್ನೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಪೆಂಟ್ರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. 160 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. 160 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಇದೇ ಥರ ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗಳ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಸ್ಗಳ್ನ ವಾಚ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟಿಂದ ನಾವು ಸಹ ನಮ್ಮ ಕಾಯಕಕ್ಕೆ ಒಂದು ಎಂಕರೇಜ್ ಸಿಗುತ್ತೆ ನೀವು ವಾಚ್ ಮಾಡೋದ್ರಿಂದ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸೆಟರು ಹಾಗೆ ಇದು ಮೇನ್ ಡೋರ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು. ಮೇನ್ ಡೋರ್ ಇಲ್ಲಿ ಬಿಲ್ಡಿಂಗ್ ತಕ್ಕ ಇನ್ನೂ ತಂದಿಲ್ಲ. ತಂದಾದಮೇಲೆ ತೋರಿಸ್ತೀನಿ. ಯಾಕೆಂದರೆ ಅದು ಗಂಧಕ್ಕೆ ಡೋರೆಯ, ಆದರೆ ಒಂದು ಸ್ವಲ್ಪ ಚೇಂಜ್ ಓವರ್ ಇದೆ. ಗಂಧಕ್ಕೆ ಡೋರಲ್ಲಿ ಒಂದು ಚಂದ್ರನ ಆಕೃತಿಲಿ ಡಿಸೈನ್ ಮಾಡಿ ಗ್ರೂ ಹೊಡೆದಿದ್ದೀನಿ.
ಅದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್.